ಶ್ರೀ ಶ್ರೀ ನೂರ್ಯನ್ ಶ್ರೀ ಸುಬುಧೇಂದ್ರ ತೀರ್ಥ ಮಹಾಸ್ವಾಮಿಗಳ ದಿವ್ಯ ಪಾದಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಈ ನಮ್ಮ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಯ ಮಠದ ಎಲ್ಲ ಭಕ್ತಾದಿಗಳಿಗೆ, ಹಿರಿಯರಿಗೆ, ಮಹನೀಯರೇ, ಮಹಿಳೆಯರೇ, ಮಕ್ಕಳೇ, ನಮ್ಮ ಮಾಧ್ಯಮದ ಎಲ್ಲ ಸದಸ್ಯರೇ, ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಗಳೇ, ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಂತ್ರಾಲಯಕ್ಕೆ ನಮ್ಮ ಮೊದಲನೆಯ ಭೇಟಿ ಇದು. ಸುಮಾರು ವರ್ಷಗಳಿಂದ ಬರಬೇಕು ಅಂತ ಆಸೆ ಇದು, ಆದ್ರೂ ಸಹ ಕಾರಣಾಂತರದಿಂದ ಬರಕಾಗ್ಲಿಲ್ಲ. ಆದ್ರೆ ಎಲ್ಲಕ್ಕೂ ಒಂದು ಕಾಲ ಇರುತ್ತೆ. ಇಂದು ಇಂಥ ಒಂದು ಅದ್ಭುತವಾದ ಸಮಾರಂಭದಲ್ಲಿ ರಾಯರ ಒಂದು 353ನೇ ಒಂದು ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಇಂಥ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರಾಯರ ಒಂದು ಆಶೀರ್ವಾದ ಪಡೆಯೋದು ಜೀವನದ ಒಂದು ದೊಡ್ಡ ಸೌಭಾಗ್ಯ ಅಂತ ನಾನಂತೂ ಭಾವಿಸ್ತೇನೆ. ಸಾಮಾನ್ಯವಾಗಿ ನಾವು ಹೇಳೋದು, ನಿಜವಾದ ಭಕ್ತಿಯನ್ನ ನೋಡ್ಬೇಕಂದ್ರೆ ನಮ್ಮ ಮೈಸೂರು ವಿಜಯದಶಮಿ ದಿನ ಬರಬೇಕು ಅಂತ. ಇವಾಗ ನಾವು ಹೇಳ್ಬೇಕಾಗಿದೆ, ನೀವು ಮೈಸೂರು ದಸರಾ ಅಥವಾ ನಮ್ಮ ರಾಯರ ಆರಾಧನಾ ಮಹೋತ್ಸವಕ್ಕೆ ಬರಬೇಕು ನೀವು ಅಂತ ಹೇಳ್ಬೇಕು. ಭಾರತದ ಏನು ಪ್ರಾಚೀನ ಪರಂಪರೆ ನಿರಂತರವಾಗಿ ನಡೆದಿದೆ. ಪ್ರಾಚೀನ ಕಾಲದಿಂದ ಇವತ್ವರೆಗೂ ನಿರಂತರವಾಗಿ ಎಷ್ಟೋ ದಾಳಿಗಳು, ಎಷ್ಟೋ ಒಂದು ಅಟ್ಯಾಕ್ಗಳು ಇದ್ರೂ ಸಹ ನಾವು ಅದೆಲ್ಲ ಸಹಿಸಿ ಇವತ್ವರೆಗೂ ಅದು ನಿರಂತರವಾಗಿ ನಡೆಯುತ್ತೆ. ಮುಂದೆನೂ ಕೂಡ ಶಾಶ್ವತವಾಗಿ ನಡೆಯುತ್ತೆ. ನಾವೆಲ್ಲ ಏನು ಪ್ರಾಚೀನ ಕಾಲದಲ್ಲಿ ನಮ್ಮ ಪೂರ್ವಜರು ಏನು ಪರಂಪರೆ ಅನುಸರಿಸ್ತಾ ಇತ್ತು, ಇವತ್ತೂ ಕೂಡ ಇಂಥ ಸಮಾರಂಭದಲ್ಲಿ ನಾವು ಅನುಸರಿಸ್ತಾ ಇದ್ವಿ. ಸದಾ ಕಾಲನೂ ಕೂಡ ಈ ಭಾರತದ ಪಾರಂಪರೆಯ ರಕ್ಷಣೆಗಾಗಿ ನಾವೆಲ್ಲರೂ ನಿಂತ್ಕೋಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು. ಭಾರತದ ಪಾರಂಪರೆ ಶಾಶ್ವತವಾಗಿರ್ಬೇಕು. ನಮ್ಮ ಪೂರ್ವಜರು ಕೊಟ್ಟಿರೋಂಥದ್ದು ಈ ಕೊಡುಗೆ ಪಾರಂಪರೆ ಇರೋದು, ಅದೇ ನಮ್ಮ ಮುಂಬರೋ ಪೀಳಿಗೆಗೂ ಕೊಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು. ಮಂತ್ರಾಲಯಕ್ಕೆ ಇವತ್ತು ಬಂದು ರಾಯರ ಆಶೀರ್ವಾದ ಪಡೆದು ಇದು ವೈಯಕ್ತಿಕವಾದ ಕೂಡ ಒಂದು ದೊಡ್ಡ ಸೌಭಾಗ್ಯ. ಇಡೀ ಕರ್ನಾಟಕದ ಹಿಂದಿನ ಅವತಾರ ಮೈಸೂರು ಸಂಸ್ಥಾನನೇ. ಪ್ರತಿಯೊಬ್ಬರ ಕರ್ನಾಟಕ ಅಥವಾ ಕನ್ನಡಿಗರಿಗೆ ಇದು ಒಂದು ದೊಡ್ಡ ಸೌಭಾಗ್ಯ. ಸೊ ವೈಯಕ್ತಿಕವಾಗಿ ಇವತ್ತು ಬಂದು ಒಬ್ಬ ಕನ್ನಡಿಗನಾಗಿ ಇಲ್ಲಿ ಬಂದು ರಾಯರ ಆಶೀರ್ವಾದ ಪಡೆದು ಒಂದು ದೊಡ್ಡ ಸೌಭಾಗ್ಯ ಅಂತ ನಾನಂತೂ ಭಾವಿಸ್ತೀನಿ. ನಮ್ಮ ವಂಶದ ಹಾಗೂ ಇಲ್ಲಿ ರಾಘವೇಂದ್ರ ಮಠದ ಒಂದು ಇತಿಹಾಸದ ಬಗ್ಗೆ ಈಗಾಗಲೇ ಗುರುಗಳು ಮತ್ತು ಅನೇಕರು ಮಾತಾಡಿದ್ದಾರೆ. ನಾನು ಅದು ಮತ್ತೆ ತಿರ್ಗಾ ಹೇಳಕ್ ಹೋಗಲ್ಲ. ಆ ಏನು ಇತಿಹಾಸ ಇದೆ, ಅದು ಏನು ಕೊಡುಗೆಗಳನ್ನು ನಮ್ಮ ವಂಶದವ್ರು ಕೊಟ್ಟಿರೋದು, ಅದು ಸಾಧ್ಯ ಆಗಿದ ಕಾರಣ ಅಂದ್ರೆ ಈ ಭಾರತದಲ್ಲಿರುವ ಗುರು ಪಾರಂಪರೆ. ಆ ಗುರು ಪಾರಂಪರೆಯ ಒಂದು ಮಾರ್ಗದರ್ಶನ, ಆ ಒಂದು ಸಲಹೆ ಮತ್ತು ಸದಾ ಯಾವ್ದು ಸರಿಯಾದ ದಾರಿ ಅಂತ ತಿಳ್ಕೊಟ್ಟಿದ್ದು ನಮ್ಮ ಗುರು ಪಾರಂಪರೆಯಿಂದ. ಆ ಧರ್ಮದ ದಾರಿಯಲ್ಲಿ, ಧರ್ಮದ ಮಾರ್ಗದಲ್ಲಿ ಹೋಗ್ಬೇಕು ಅಂತ. ಅದಕ್ಕಾಗಿ ನಮ್ಮ ವಂಶದವರು ಸದಾ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ರು. ಅದು ಬಂದಿರೋದು ಪ್ರತಿಯೊಬ್ಬರ ಭಾರತೀಯರಿಗೆ ಈ ಗುರು ಪಾರಂಪರೆಯಿಂದ. ಅದು ಸದಾ ಶಾಶ್ವತವಾಗಿರ್ಲಿ ಮತ್ತು ಪ್ರತಿಯೊಬ್ಬರು ಭಾರತೀಯರಿಗೂ ಕೂಡ ನಮ್ಮ ಗುರು ಪಾರಂಪರೆ ಲಾಭ ಆಗ್ಲಿ ಮತ್ತು ನಮ್ಗೆ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ಲಿ ಅಂತ ಸದಾ ಕಾಲ ಅಂತ ನಾವಂತೂ ಯಾವಾಗ್ಲೂ ಪ್ರಾರ್ಥನೆ ಮಾಡ್ತೀವಿ. ಆ ಪಾರಂಪರೆಯಿಂದಾನೇ ಮೈಸೂರಿನ ಎಲ್ಲ ಕೆಲಸ ಯಶಸ್ವಿ ಆಗಿದ್ದು. ಮುಂದೇನು ಕೂಡ ಏನಾದ್ರೂ ಯಶಸ್ವಿ ಆಗ್ಬೇಕಂದ್ರೆ ಅದು ನಮ್ಮ ಗುರು ಪಾರಂಪರೆಯಿಂದಾನೇ ಯಶಸ್ವಿ ಆಗತ್ತೆ ಅಂತ ನಾನಂತೂ ಭಾವಿಸ್ತೀನಿ. ಅಷ್ಟು ಹೇಳ್ತಾ, ಇವತ್ತು ನಮಗೆ ಒಂದು ಹೆಮ್ಮೆಯ ವಿಷಯ. ನಮ್ಮ ವಂಶರ ಪರವಾಗಿ ನಾನು ಒಂದು ಪ್ರಶಸ್ತಿ ಸ್ವೀಕಾರವನ್ನು ಮಾಡಿದ್ದೀನಿ. ರಾಘವೇಂದ್ರ ಅನುಗ್ರಹ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದೀನಿ. ಅದ್ ನಾನು ವೈಯಕ್ತಿಕವಾಗಿ ನಾನು ಗುರುಗಳಿಗಾಗ್ಲೇ ಹೇಳಿದೆ ಮತ್ತು ಅನೇಕರಿಗೂ ಹೇಳಿದೆ ಕೂಡ, ನಾನು ವೈಯಕ್ತಿಕವಾಗಿ ಸ್ವೀಕರಿಸಕ್ಕಾಗಲ್ಲ. ಆದ್ರೆ ನಮ್ಮ ವಂಶದವರ ಪರವಾಗಿ ನಾನು ಸ್ವೀಕಾರವನ್ನು ಮಾಡ್ತೀನಿ. ಇಂಥ ಅದ್ಭುತವಾದ ಒಂದು ಸಂಸ್ಥೆ ಅಷ್ಟು ದಶಕಗಳಿಂದ, ಶತಮಾನಗಳಿಂದ ಏನು ಭಾರತದ ಪಾರಂಪರೆ ರಕ್ಷಣೆ ಮಾಡ್ತಾ ಬಂದಿರೋದು, ದ್ವೈತ ವೇದಾಂತದ ಒಂದು ಪಾರಂಪರೆಯನ್ನು ರಕ್ಷಣೆ ಮಾಡ್ತಾ ಬಂದಿರುವಂತದ್ದು ಸ್ಥಳ. ಇದರಿಂದ ನಮ್ಮ ವಂಶದವ್ರಿಗೆ ಒಂದು ಪ್ರಶಸ್ತಿ ನೀಡ್ತಾ ಇರೋದು ನಮ್ಗೆ ಒಂದು ಹೆಮ್ಮೆಯ ವಿಷಯ. ಇಡೀ ವಂಶದ ಪರವಾಗಿ, ನಮ್ಮ ಮೈಸೂರು ಸಂಸ್ಥಾನದ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳು, ಧನ್ಯವಾದಗಳು ನಿಮ್ಮೆಲ್ಲರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಅಷ್ಟು ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ನಿನ್ನೆ ಸಾಯಂಕಾಲದಿಂದ ಇವತ್ತವರೆಗೂ ನಿರಂತರವಾಗಿ ನಾವು ಎಲ್ಲರೂ ಈ ಒಂದು ದೊಡ್ಡ ಭಕ್ತಿಯಿಂದ, ಅಷ್ಟೊಂದು ವೈಭವದಿಂದ ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಟ್ಟಿದ್ದೀರಾ.
ಗುರುಗಳಿಗೆ ನಾವು ಪೂರಕವಾದ ಕೃತಜ್ಞತೆಗಳು ಯಾವಾಗ್ಲೂ ಹೇಳಲೇಬೇಕಾಗಿದೆ. ನಮ್ಗೆಲ್ಲರಿಗೂ ಇಂಥ ಒಂದು ದರ್ಶನ ಮತ್ತು ಅನೇಕ ಏನು ಬಂದಿರೋ ಕಾಲದಿಂದ ಇವತ್ತು ಮಂತ್ರಾಲಯಕ್ಕೆ ಎಂಟ್ರಿ ಆಗಿರೋದ್ರಿಂದ ಇವಾಗವರೆಗೂ ನಮ್ಗೇನೋ ಒಂದು ಪ್ರತಿಯೊಂದು ಸ್ಟೆಪ್ಗೂ ಕೂಡ ನೋಡ್ಕೊಂಡು ಬಂದಿರುವಂತದ್ದು ಇಂಥ ಹಾಸ್ಪಿಟಾಲಿಟಿ ನಾವು ಯಾವತ್ತೂ ಅನುಭವಿಸಿಲ್ಲ. ಎಲ್ಲೂ ಕೂಡ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮೆಲ್ಲರಿಗೂ ನನ್ನ ಮತ್ತೊಮ್ಮೆ ಧನ್ಯವಾದಗಳು. ಕಾರ್ಯಕ್ರಮ ಇನ್ನೂ ದೊಡ್ಡ ಮಟ್ಟದಲ್ಲಿ ನಡಿಬೇಕಾಗಿತ್ತು, ಆದ್ರೆ ನಮ್ಗೆ ಇನ್ನೊಂದು 2-3 ಜವಾಬ್ದಾರಿ ಇರೋ ಕಾರಣಕ್ಕಾಗಿ ನಾವು ಬೆಂಗಳೂರಿಗೆ ವೇಗವಾಗಿ ಹೋಗ್ಬೇಕಾಗಿದೆ. ಅದಕ್ಕಾಗಿ ನಾನು ಎಲ್ಲರಲ್ಲೂ ಕ್ಷಮೆಯನ್ನು ಕೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದನೆಗಳು. ಆ ರಾಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.